ಹೊಡಿಬೇಕು. ಜೈ ಶ್ರೀರಾಮ್, ಒಳ್ಳೇದಾಗಲಿ. ಸಿಕ್ತು, ಬೇಗ ತಗೊಂಡೆ. ಸೊ ಟೈಮ್ ಇಲ್ಲ ಗುರು, 13 ಗುರು, 6 ನಿಮಿಷ ಗುರು, ಬೇಗ ಮಾಡು ಗುರು, ಸ್ಪೀಡ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೌತ್ ಪ್ಲಸ್ ಗೇಮರ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಅನ್ಕೋತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಎಪಿಸೋಡ್ ಬಂದುಬಿಟ್ಟು ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ 3D ಅಂತ. ಇದು ಮೊಬೈಲಲ್ಲಿ ಬಿಟ್ಟಿದ್ದಾರೆ. ಎಲ್ಲ ಯೂಟ್ಯೂಬರ್ಸು ಆಲ್ರೆಡಿ ಆಟ ಆಡಿದ್ದಾರೆ. ಕನ್ನಡ ಗೇಮ್ ಆಗಿರ್ಬೋದು, ಹಿಂದಿ ಗೇಮಿಂಗ್ ಆಗಿರ್ಬೋದು, ಎಲ್ಲರೂ ಇದನ್ನು ಆಟ ಆಡಿದ್ದಾರೆ. ಸೊ ನಾವು ಆಟ ಆಡ್ತೀವಿ ಇದರಲ್ಲಿ. ಪ್ಲೇಸ್ಟೋರಲ್ಲಿ ಸಹ ಅವೈಲೇಬಲ್ ಇದೆ, ಬನ್ನಿ ತೋರಿಸ್ತೀನಿ. ಸೊ ಇದು ಪ್ಲೇಸ್ಟೋರ್ ತೆಗ್ದಿದ್ದೀನಿ. ಇಲ್ಲಿ ನೋಡ್ತಿದ್ದೀರ, ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ 3D ಅಂತ ಬಿಟ್ಟಿದ್ದಾರೆ. 198 MBಗೆ. ಅಷ್ಟೊಂದೇನು ಹೈಜಿನಿಕ್ ಆಗಿ ಬಿಟ್ಟಿಲ್ಲ ಇದನ್ನು. ಸೊ ಈ ಕಡೆ ಬಂದುಬಿಟ್ರೆ, ಕೆಳಗೆ ಬಂದರೆ ಇಲ್ಲಿ ನಿಮಗೆ ಎಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಅಂತ ನಿಮ್ಗೆ ಕಾಣಿಸುತ್ತೆ. 1 ಮಿಲಿಯನ್ ಜನ ಡೌನ್ಲೋಡ್ ಮಾಡಿದ್ದಾರೆ, ಓಕೆನಾ. ಸೊ ಇಲ್ಲಿ ಅವ್ರು ವಾಲ್ಪೇಪರ್ಗಳನ್ನ ಹಾಕಿದ್ದಾರೆ ಹೆಂಗಿದೆ ಅಂತ ಗೇಮ್ನ. ಸೊ ಚೆನ್ನಾಗೆ ಎಲ್ಲ ಎಸ್ಕೇಪ್ ಮಾಡಿದ್ದಾರೆ. ಸೊ ಮಾಮೂಲಿ PC ಗೇಮ್ ಇದ್ದಂಗೆ ಇದೆ. ಸೊ ಇಲ್ಲೆಲ್ಲ ಇದು ಹಾಕಿದ್ದಾರೆ, ರೇಟಿಂಗ್ಸ್ ಹಾಕಿದ್ದಾರೆ 5 ಸ್ಟಾರು. ಎಲ್ಲರೂ 5 ಸ್ಟಾರ್ ಹಾಕಿದ್ದಾರೆ. ತುಂಬ ಪ್ಲೇಸ್ಟೋರೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ, ಗೇಮ್ ಒಳಗೆ ಬಂದ್ವಿ. ಇವಾಗ ಗೇಮ್ ಒಳಗೆ ಇವರೆಲ್ಲ ನಂತರನೇ ಕೈದಿಗಳು, ನೀವು ನೋಡ್ತಾ ಇದ್ದೀರಾ. ಸೊ ಇದು ಬಂದುಬಿಟ್ಟು ನಮ್ಮದು ಏನು ಜೈಲು. ಸೊ ಇಲ್ಲೇನೋ ಹಾಕಿದ್ದಾರೆ. ಇದನ್ನು ಟೈಮ್ ಇದ್ದರೆ ನೀವು ಓದ್ಕೋಬೋದು. ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ಇದು ನಂಗೆ ಕಾಣ್ತಿಲ್ಲ. ಇದು ಮ್ಯಾಟ್ ಇದೆ, ಮ್ಯಾಟನ್ನು ತೆಗಿಬೇಕು. ಚೇರ್ ತೊಗೊತಿದ್ದೀನಿ. ಮ್ಯಾಟನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮ್ಯಾಟ್ ಓಪನ್ ಆಗುತ್ತೆ. ಸೊ ಇದನ್ನು ಚೇರ್ ತೊಗೋಬೇಕು. ಟೈಲ್ಸ್ ಹೊಡಿಬೇಕು ನೋಡಿ, ಇದೇ ಥರ ಹೊಡೀರಿ. ಇದನ್ನು ಒತ್ತುತ್ತಿದ್ದೀನಲ್ಲ, ಅದೇ ಥರ ಒತ್ತಿ ನೀವು. ಅದು ಹೊಡೆದೋಗುತ್ತೆ. ಹೊಡೆದೋದ್ಮೇಲೆ ಇಲ್ಲಿ ಲೋಟದಲ್ಲಿ ಸ್ಪೂನ್ ಇದೆ, ಅದನ್ನು ತೊಗೋಬೇಕು. ಅದನ್ನು ತೊಗೊಬಿಟ್ಟು ನೀವು ಸೆಂಟ್ರಿಗೆ ಕುಂಡಿ ಅಗೀತಿರೋ, ನಿಮ್ಗೆ ಇಷ್ಟವನ್ನಲ್ಲಿ ಎಲ್ಲಿ ಬೇಕೋ ಅಗೀರಿ. ಆದರೆ ನಾನು ಹೇಳೋ ಪ್ರಕಾರ ಮಿಡಲಲ್ಲೇ ಅಗೀರಿ. ಸೊ ನಾನು ಇವಾಗ ಮಿಡಲಲ್ಲಿ ಅದನ್ನ ಜೈ ಶ್ರೀರಾಮ್, ಒಳ್ಳೇದಾಗಲಿ, ಬೇಗ ಗುಂಡಿ ಸಿಗಲಿ ಅಂತ ಬಿಡ್ಕೊತೀನಿ. ಸೊ ಅಲ್ಲಿ ನಿಮಗೆ ಐಟಮ್ಗಳೆಲ್ಲ ಸಿಗ್ತಿದೆಯಲ್ಲ, ಅದು ಐಟಮ್ಸು. ಐಟಮ್ಸನ್ನ ತೊಗೊಬಿಟ್ಟು ಪೊಲೀಸಿಗೆ ಕೊಡ್ಬೋದು ನಾವು. ಪೊಲೀಸಿಗೆ ಕೊಟ್ಟರೆ ಅವನು ನಮಗೆ ಟಾಯ್ಲೆಟ್ ಪೇಪರ್ ಕೊಡ್ತಾನೆ. ಟಾಯ್ಲೆಟ್ ಪೇಪರಿಂದ ನಾವು ಊಟ ಮಾಡ್ಬೋದು. ಹಾಗೆ ಸ್ಪೂನನ್ನು ಡೆವಲಪ್ ಮಾಡ್ಬೋದು, ಅಂದರೆ ಶೋಲ್ ಮಾಡ್ಬೋದು, ಹಾರೆ ಮಾಡ್ಬೋದು, ಅಂದರೆ ಎಲ್ಲ ಥರ ಡಿಸೈನ್ ಇದೆಲ್ಲ ಮಾಡ್ಕೋಬೋದು, ಓಕೆನಾ. ಸೊ ಇವಾಗ ಐಟಮ್ ಸುಮಾರು ಸಿಕ್ಕಿದೆ ನಮಗೆ ಆಲ್ರೆಡಿ. ಸೊ ಅಲ್ಲೇನೋ ಇದೇನೋ ಮುಚ್ಚು ಅಂತಿದೆ, ಮುಚ್ಚೋಣ ಬನ್ನಿ. ಇದನ್ನು ಮುಚ್ಚಿಬಿಟ್ಟು ಮ್ಯಾಟನ್ನು ಲಾಂಗ್ ಪ್ರೆಸ್ಸೇ ಮಾಡಿ ಇಟ್ಕೋಬೇಕು, ಓಕೆನಾ. ಸೊ ಇದು ಮಣ್ಣನ್ನು ಟಾಯ್ಲೆಟಿಗೆ ಹಾಕಬೇಕು. ಇಲ್ಲಿ ಫಸ್ಟ್ ಐಟಮ್ಗಳನ್ನೆಲ್ಲ ಇಡೋಣ. ಇದು ಸ್ಪೂನು ಇದರಡಿಗಡೆ ಬಚ್ಚಿಡಬೇಕು, ಹಾಸಿಗೆ ಅಡಿಗಡೆ. ಸೊ ಇದನ್ನು ಕೈಲಿ ತೊಕ್ಕೋಬೇಕು, ಟಾಯ್ಲೆಟಿಗೆ ಬಿಸಾಕಬೇಕು. ಕೈಲಿ ತೊಕ್ಕೋಬೇಕು, ಟಾಯ್ಲೆಟಲ್ಲಿ ಬಿಸಾಕಬೇಕು, ಓಕೆನಾ. ಈ ಥರ ಇರುತ್ತೆ ಇದನ್ನು. ಸೊ ಈಗ ಗಾರ್ಡನ್ನ ಕರಿಯೋಣ. ನೀವು ಗಾರ್ಡನ್ನ ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಬಿಡಿ. ಇವನೇ ಗಾರ್ಡು, ನಮಗೆ ಯಾವಾಗಲೂ ಬರ್ತಾನೆ. ಸೊ ಇಲ್ಲಿ 16 ಟಾಯ್ಲೆಟ್ ಪೇಪರ್ ಕೊಡ್ತಾನಂತೆ, ಕೊಟ್ಟ. ಅದೇನೋ ಅವ್ನು ಬರ್ದು ಹಾಕ್ತಾವನೆ. ಐಸಿಂಗ್ ಕಾಲ್ ಅಂತ ಏನೇನೋ ಹಾಕ್ತಾನೆ. ಅವನಿಗೇನೋ ಫೋನ್ ಬಂತಂತೆ, ಅವನು ಆಚೆ ಕಡೆ ಹೋದನಂತೆ. ನಾವು ಈ ಕಡೆ ಇವ್ರ ಕೈಲೆಲ್ಲ ಇಸ್ಕೋಬೋದು ನೋಡಿ. ಇವನ ಕೈಲಿ ಹಾರೆ ಇದೆ, ಇವನ ಕೈಲಿ ಊಟ, ಇವನ ಕೈಲಿ ಡಂಬಲ್ಸು, ಇವನ ಕೈಲಿ ಬ್ಯಾಗು, ಓಕೆನಾ. ಇವನ ಕೈಲಿ ಹಗ್ಗ. ಇವರೆಲ್ಲ ಒಂದೊಂದು ಟಾಯ್ಲೆಟ್ ಪೇಪರ್ ಕೊಟ್ಟರೆ ಇವರೆಲ್ಲ ನಮಗೆ ಕೊಡ್ತಾರೆ. ಅದೇನೋ ಅಂತೆ ವೇರ್ ಹೌಸು. ಅದು ವೇರ್ ಹೌಸ್ ಹೆಂಗೆ ಓಪನ್ ಮಾಡೋದು ನಂಗೆ ಗೊತ್ತಿಲ್ಲ. ಸೊ ಅವ್ನು ಬಂದ, ಈಗ ಅವನೇನೋ ಯಾರ ಜೊತೆ ಮಾತಾಡ್ತಿದ್ನೋ ಗೊತ್ತಿಲ್ಲ. ಅವನು ಯಾವುದೋ ಕಾಲ್ ಬಂತಂತ ಹೋದನಂತೆ. ಸೊ ಇವಾಗ ನಾವು ಇಷ್ಟು ಗುಂಡಿ ತೋಡಿದ್ದೀವಿ, ಓಕೆನಾ. ನೋಡ್ತಾ ಇದ್ದೀರಲ್ಲ, ಇಷ್ಟು ಗುಂಡಿ ತೋಡಿದ್ದೀವಿ ನಾವು. ನೋಡಿ ತೋಡೋಣ ಗೈಸ್, ಸುಮಾರಿದೆ ಇನ್ನು. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ಎಲ್ಲರೂ ಎಸ್ಕೇಪ್ ಮಾಡೋಕ್ಕೆ ಟ್ರೈ ಮಾಡೋಣ, ಓಕೆನಾ. ಇನ್ನು ತೋಡಬೇಕು, ಎಷ್ಟು ತೋಡಬೇಕು ಅಂತ ಅದು ಗುಂಡಿ ಸಿಗಬೇಕು. ಸೊ ನಾನು ನಿಮಗೆ ಇದನ್ನು ಅರ್ಧ ತೋಡ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ, ಓಕೆನಾ ಗೈಸ್. ಅರ್ಧ ತೋಡ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಆಗ ಆಲ್ರೆಡಿ ಅರ್ಧ ತೋಡಿದ್ದೀನಿ, ನೋಡ್ತಾ ಇದ್ದೀರಾ. ಆಲ್ರೆಡಿ ಆಲ್ಮೋಸ್ಟ್ ನಾನು ಎಲ್ಲಿ ತನಕ ಬಂದಿದ್ದೀನಿ ಅಂತಂದರೆ 1.7 ಮೀಟರ್ ಅಷ್ಟು ಕೆಳಗೆ ಬಂದಿದ್ದೀನಿ ನಾನು ಆಲ್ರೆಡಿ. ನಿಮಗೆ ನನ್ನ ವಾಯ್ಸ್ ಕೇಳ್ತಾ ಇರ್ಬೋದು ಅಂದ್ಕೊತೀನಿ. ಸೊ ಗಾರ್ಡ್ ಬರೋಕ್ಕೆ ಹೆಲ್ತು ಖಾಲಿ ಆಯಿತು.
ಅವನದು ಹೆಲ್ತು ಅಲ್ಲಿ ನೋಡಿ ಕೆಳಗಡೆ ಒಂಥರ ಕರೆಂಟ್ ಪವರ್ ಥರ ಕಾಣ್ತಿದೆಯಲ್ಲ, ಅದು ಅವ್ನ ಹೆಲ್ತು ಲೋ ಹೆಲ್ತ್ ಅಂತ ಬಂತು. ಅದು ಅವ್ನ ಹೆಲ್ತ್ ಖಾಲಿ ಆದರೆ ಅವ್ನು ಆಗಿಯಲ್ಲ. ಅದಕ್ಕೆ ಇದನ್ನು ಅವ್ನ ಹೆಲ್ತ್ ಸರಿ ಮಾಡಬೇಕು ಅಂತಂದ್ರೆ ಅವ್ನು ತಿನ್ನಬೇಕು, ತಿಂದ್ರೇ ಅವ್ನ ಹೆಲ್ತ್ ಸರಿ ಹೋಗೋದು. ಇವಾಗ ಅವ್ನು ಗಾರ್ಡ್ ಬರ್ತಾ ಇದ್ದಾನೆ. ಇದೊಂದು ಮಡ್ ಬೇರೆ ಸಿಕ್ಕಾಕೊಳುತ್ತಾಯ್ತಾ ಟಾಯ್ಲೆಟಲ್ಲಿ, ಅದನ್ನು ಒತ್ತಬೇಕು, ಅವ್ನ ಕೈಲಿ ಒತ್ತುತ್ತಾನೆ. ಸೊ ಇಲ್ಲಿ ಐಟಮ್ಗಳೇನು ಇಟ್ಟಾನ, ಒಳ್ಳೆ ಇದು ಕೊಡ್ತಾನೆ ಅಂತ ಕಾಣುತ್ತೆ. ಒಳ್ಳೆ ಟಾಯ್ಲೆಟ್ ಪೇಪರ್ ಕೊಟ್ಟರೆ ಸಾಕು. ಇವನು 27 ಕೊಡ್ತಾನಂತೆ, ಮೊದಲು 16 ಕೊಟ್ಟಿದ್ದ, 27 ಕೊಟ್ಟ. ಸೊ ನಾನು ಅವನು ಜೈಲು ಅವ್ನು ಕೊಡ್ತಾನಲ್ಲ ಶವಲ್ಲು, ಅದನ್ನು ಇಸ್ಕೋಬೇಕು ಪ್ಲಾಸ್ಟಿಕ್ಕಿಂದು. ನೋಡಿ ಇದು ಇಸ್ಕೋಬೇಕು ನಾನು, 30 ಅಂತೆ ಇಸ್ಕೊತೀನಿ ಇವಾಗ ನಾನು ಅವನ ಕೈಲಿ ಪ್ಲಾಸ್ಟಿಕ್ಕಿಂದು. ಸೊ ಇದು 5 ಅವನ ಕೈಲಿ ಲೇಸ್ ಕೊಟ್ಟು ತಗೊಳ್ಳೋಣ. ಸೊ ಇವಾಗ ಅವ್ನು ಕರಿಯೋಣ ಗಾರ್ಡನ್ನ, ಇದನ್ನು ಬಚ್ಚಿಡೋಣ ಇಲ್ಲೇ. ಸೊ ಗಾರ್ಡ್ ಬರಲಿ, ಅವನು 13 ನಿಮಿಷ ಇದೆ, ಬಂದ ಗಾರ್ಡು. ಬಾಗ್ಲಾಕ ಹೋಗೋರು, ಅಗ್ಗಿಬೇಕು ನಾನು. ಬಾಯ್ ಹೋದ್ನಾ, ಅವನು ಹೋದ. ಇವಾಗ ನಾವು ಅಗ್ಗಿಯಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಅಗ್ಗ್ಯಾನ. ಸೊ ಇವಾಗ ಆಲ್ರೆಡಿ ಇಷ್ಟು ಗುಂಡಿ ತೋಡಿದ್ದೀವಿ, ಓಕೆನಾ ಗೈಸ್. ಇನ್ನು ಸುಮಾರು ತೋಡಾಕಿದೆ, ಆಲ್ಮೋಸ್ಟ್ ಅರ್ಧ ದಾಟಿದ್ದೀವಿ. ಈಗ 2 ಮೀಟರ್ ಅಷ್ಟು ಕೆಳಗೆ ಬಂದಿದ್ದೀವಿ ನಾವು ಆಲ್ರೆಡಿ. ಸೊ ವಾಚು ಎಲ್ಲ ಸಿಗ್ತಾ ಇದೆ ನಮಗೆ ಇವಾಗ. ಬನ್ನಿ ತೋಡ್ತಾ ಇದ್ದೀವಿ ಗುಂಡಿ. ಇವಾಗ ನಾವು ಪಾಸ್ ಮಾಡಿದ್ವಿ, ಪಾಸ್ ಮಾಡಿಬಿಟ್ಟು ಸ್ವಲ್ಪ ತೋಡಿದ್ದೀವಿ, ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನಾನು ಪಾಸ್ ಮಾಡಿದೆ. ಸೊ ಇದೇನೋ ವಾಟ್ ಏನು ಗುರು ಇದು? ಶವತ್ ಪೆಟ್ಟಿಗೆ ಸಿಕ್ತು ಗುರು. ನೋಡಿ ಶವತ್ ಪೆಟ್ಟಿಗೆ, ಇದು ಬಂದುಬಿಟ್ಟು ಶವತ್ ಪೆಟ್ಟಿಗೆ ಇದೆ. ಯಾರು ಡೆಡ್ ಬಾಡಿ ಇದೆಯೋ ಏನೋ ಗೊತ್ತಿಲ್ಲ, ಇವನು ಹೆಲ್ತು ಖಾಲಿ ಆಯಿತು. ಸೊ ಇದನ್ನು ಅಗ್ಯಾನ ಗೈಸ್. ಶವತ್ ಪೆಟ್ಟಿಗೆ ಒಳಗೆ ಏನು ಹೆಣ ಸಿಗುತ್ತೋ ಬಾಡಿ ಸಿಗುತ್ತೋ ಗೊತ್ತಿಲ್ಲ, ಏನು ಸಿಗುತ್ತೆ ಅಂತ. ಸೊ ಒಟ್ರಾಸಿ ಅಗಿತಾ ಇದ್ದೀವಿ ನಾವು. ಇಲ್ಲಿ ಎಲ್ಲ ಕ್ಲೀನ್ ಮಾಡಿದೆ ಅಲ್ಲ. ಸೊ ಗಾರ್ಡನ್ ಕರಿಯೋಣ, ಐಟಮ್ಗಳನ್ನ ಕೊಡೋಣ. ಸೊ 3 ಐಟಮ್ ಸಿಕ್ಕಿದ್ದು ನನಗೆ. ಗಾರ್ಡ್ ಕೊಡಪ್ಪ. 13 ಕೊಡ್ತಾನಂತೆ ಗೈಸ್, 13 ಕೊಡ್ತಾನಂತೆ. 28 ಆಯ್ತು ಇಲ್ಲಿಗೆ. ಇವನು ಯಾವಾಗ ನೋಡಿ ಯಾರ ಜೊತೆನೋ ಮಾತಾಡೋಕೆ ಹೋಗ್ತಾನೆ ಡೈಲಿ, ಆಯಿತಾ. ಯಾರ ಜೊತೆ ಮಾತಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಸೊ ಅವನ ಕೈಲಿ ಒಂದು ಹಾಲು ಇಸ್ಕೊಂಡೆ. ಅದು ಏನು ಅಡುಗೆ ಮಾಡೋ ಸೌಟ್ ಇದೆ ಅಲ್ಲಿ. ಸೊ ಇವಾಗ ನಾವು ಅಗ್ಯೋಕ್ಕಂತ ಬಂದ್ವಿ. ಸೊ ಇಲ್ಲಿ ಪೆಟ್ಟಿಗೆನ ಅಗಿಲೇಬೇಕು, ಆಯ್ತಾ ಗೈಸ್. ಪೆಟ್ಟಿಗೆನ ಅಗಿಲೇಬೇಕು. ಆಲ್ಮೋಸ್ಟ್ ಎಲ್ಲ ಅಗಿತಿದ್ದೀವಿ ನಾವು. ಇದೊಂದು ಪೆಟ್ಟಿಗೆ ಹೊರಗೆ ಬಂದರೆ ಏನಿದೆ ಒಳಗಡೆ ಅಂತ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನು, ಓಕೆನಾ. ಎಲ್ಲ ಸಿಗ್ತಿದೆ, ಬಾತು ಕೋಳಿ ಅಂತ ಎಲ್ಲ ಸಿಗ್ತಿದೆ. ಇದೇನೋ ಸ್ಪ್ರೈಟ್ ಗೀಟ್ ಬಾಟ್ಲೆಲ್ಲ ಸಿಗ್ತಾ ಇದೆ. ಸೊ ಅದು ಬಿಟ್ಟರೆ ಏನೂ ಸಿಗ್ತಾಯಿಲ್ಲ. ಪೆಟ್ಟಿಗೆ ಮಾತ್ರ ಓಪನ್ ಆಗ್ತಿಲ್ಲ. ಪೆಟ್ಟಿಗೆ ಓಪನ್ ಆಗುತ್ತಾ ಗುರು? ಇಲ್ಲ. ಇವಾಗ ನಾ ಅರ್ಧ ತೋಡಿದ್ದೀನಿ ಗುರು. ಇವನು ಏನು ತಿಂತಾನೆ ಗುರು, ಇವನು ದನ ತಿಂತಾನೆ ಎಷ್ಟು ತಿಂತಾನೆ ಗೊತ್ತಾ ಅವನು. ಇವಾಗ ಮ್ಯಾಟ್ ಹಾಕಿ ಕತ್ಲಾಗಿದೆ, ಇವಾಗ ಮಲ್ಕೊಳ್ಳೋಣ. ಫುಲ್ ಕತ್ಲಾಗಿದೆ ಇವಾಗ. ಕತ್ಲಾಗಿದೆಯಾ ಬೆಳಕಾಗಿದೆಯಾ ನೋಡೋಣ. ಇಲ್ಲಿ ಇದನ್ನು ಫಸ್ಟ್ ಕ್ಲೀನ್ ಮಾಡೋಣ. ಬೆಳಕಲ್ಲೇ ಇದೆ ಅನಿಸುತ್ತೆ, ಇದು ಬೆಳಕೆ ಇಲ್ಲ ಗುರು, ಕತ್ಲಾಗಿದೆ. ಅವರೆಲ್ಲ ಮಲ್ಕೊಂಡಿದ್ದಾರಲ್ಲ ಕಳ್ಳರು, ಅವ್ರು ಮಲ್ಕೊಂಡಿದ್ದಾರೆ. ಒಂದು ಕೈ ಗಾರ್ಡ್ ಬರಲ್ಲ, ಯಾಕಂದ್ರೆ ಮಂಕೋ ಅಂತ ಅಂತಿದ್ದಾನೆ. ಇದು ಆ್ಯಟ್ ನೈಟ್ ಅಂತ ಏನೋ ಮಂಕೋ ಅಂತಿದ್ದಾನೆ, ಗಾರ್ಡ್ ಬರಲ್ಲ. ಮಂಕೊಂಡ್ವಿ ನಾವು. ಗುರು ಡೇ 2 ಫೈನಲಿ ಡೇ 2 ರೀಚ್ ಆದ್ವಿ. ಸೊ ಎದ್ವಿ ಇವಾಗ. ಇಲ್ಲೇನೋ ಬಾಗ್ಲ ಹತ್ರ ಊಟ ಬಿಸಾಕವ್ರೆ, ತಿಂದ್ವಿ. HPನೂ ಕೊಟ್ಟರು. ಇವತ್ತೇನೋ ಲೆಟ್ರ್ ಹಾಕವ್ರೆ, ಹೂ ಇಟ್ಟು ಅದೇನು ಗುರು ಅದೇನೇನೋ ಬರ್ದವ್ರೆ, ನೀವು ಪಾಸ್ ಮಾಡ್ಬೇಕಾದ್ರೆ ಓದ್ಕೊಳ್ಳಿ. ನನಗಷ್ಟು ಓದೋಷ್ಟು ಟೈಮ್ ಇಲ್ಲ ನನಗೆ. ನೋಡಿ ಇವಾಗ ಬಂದ, ನೋಡಿ ಇವಾಗ ಹೋಗ್ತಾನೆ. ಟಿಶ್ಯೂ ಪೇಪರ್ ಕೊಟ್ಟು ಕಾಲ್ ಬಂತಂತೆ, ಹೋದ್ನಂತೆ ನೋಡಲ್ಲಿ. ಅಷ್ಟೇ ಗುರು, ಅವನು ಯಾರ ಹತ್ರ ಮಾತಾಡ್ತಾನೆ ನೋಡಿ, ಓಕೆನಾ. ಇವನೇನು ಹಗ್ಗ ಕೊಡ್ತಿದ್ದಾನ, ಬಾಗುರು ಇಲ್ಲಿ ಒಂಚೂರು ಏನು ಕೊಡ್ತಿದ್ಯಾ ನೋಡೋಣ. ಹಗ್ಗಕ್ಕೂ ಶೂ ಕೊಡ್ತಿದ್ದಾನೆ ಅವನು. ಇವನು ಊಟ ಕೈಲಿ, ಊಟ ಬೇಡ ಗುರು ಅವನ ಕೈಲಿ, ಊಟ ಎಲ್ಲ ಫುಲ್ಲೇ ಇದೆಯಲ್ಲ. ಸೊ ಇವತ್ತಿನ ಟಾಯ್ಲೆಟ್ ಪೇಪರ್ ಇಸ್ಕೊಳ್ಳೋಣ ಅವ್ನ ಗಾರ್ಡ್ ಕೈಲಿ. ಇವತ್ತಿನ ಟಾಯ್ಲೆಟ್ ಪೇಪರ್ ಏನೋ ಕೊಡ್ತಾನವನು. ಸೊ ಬಾಗುರು ವಾಪಸ್ಸು ಇವತ್ತಿನ ಟಾಯ್ಲೆಟ್ ಪೇಪರ್ ಕೊಡು.
ಬಾ 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 ಕೊಡು, ಟಾಯ್ಲೆಟ್ ಪೇಪರ್ ಕೊಡು, ಬೇಕು. ಸೊ 6 ಕೊಟ್ಟ ಟಾಯ್ಲೆಟ್ ಪೇಪರು. ಸೊ ಮತ್ತೆ ಹೋಗ್ತಾನಂತೆ. ಏನು ಗುರು, ಎಲ್ಲಿ ಏನು ಮಾಡೋಣ ಇವಾಗ? ಒಂದು ಕೈಲಿ ಎಷ್ಟು ಶವಲ್, ಎಷ್ಟು ಒಂದು ಕೈಲಿ ಸೌಟು 50 ಅಂತೆ. ಇದು ಬೇಡ ಗುರು, ಇವಾಗ ತೋಡೋಣ, ಆಮೇಲೆ ಶವಲ್, ಆಮೇಲೆ ಅವಾಗ ಅಗತ್ಯ ಇದೆ ಶವಲು, ಇವಾಗ ಇದೆ ಸಾಕು. ಸೊ ಇವಾಗ ಮಾಡಿ ತೆಗಿಯೋಣ, ಗುಂಡಿ ತೋಡೋಣ. ಓಕೆನಾ ಗೈಸ್, ಬನ್ನಿ ನೋಡೋಣ, ಬೇಗ ಫಾಸ್ಟ್ ಜಲ್ದಿ ಆಗ್ಬೇಕು ಕೆಲಸ. ಸೊ ಈ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನಂತೂ. ಬೀಗದ ಕೀ ಎಲ್ಲ ಸಿಗ್ತಾಯಿದೆ, ಬೂಟು ಗೀಟು ಎಲ್ಲ ಸಿಗ್ತಾಯಿದೆ. ಇವಾಗೆಲ್ಲ ನಾನು ಎಲ್ಲ ಗುಂಡಿ ತೋಡ್ತಿದ್ದೀನಿ. ಇದನ್ನು ಹೆಂಗೆ ತೋಡೋದು ಅನ್ನೋದು ನನಗೆ ಗೊತ್ತಿಲ್ಲ, ಹೆಂಗೆಂಗೋ ತೋಡ್ತಾ ಇದ್ದೀನಿ. ಇದನ್ನು ತೋಡಬೇಕು, ಎಷ್ಟು ತೋಡಬೇಕು ನನಗೆ. ಈ ಪ್ರಿಸನ್ ಎಸ್ಕೇಪು ಒಂಥರ ಕ್ರೇಜಿ ಗೇಮು. ಫೈನಲಿ ಇಷ್ಟು ತೋಡಿದ್ದೀನಿ ಗೈಸ್, ಇಷ್ಟು ತೋಡಿದ್ದೀನಿ. ಸೊ ಬೂಟ್ಸ್ ಇತ್ತು ತಗೊಂಡೆ. ಸೊ ಟೈಮ್ ಇಲ್ಲ ಗುರು, 13ಗೂ. ಗುರು ಬೇಗ ಮುಚ್ಚು ಗುರು, ಗಾಡ್ ಬರ್ತಾನೆ. ಇಷ್ಟೊತ್ತೆಲ್ಲ ಕಷ್ಟಪಟ್ಟಿದ್ದಲ್ಲ ಗುರು, 6 ನಿಮಿಷ ಗುರು, ಬೇಗ ಮಾಡು ಗುರು, ಸ್ಪೀಡ್. ಹಾಂ ಬಚಾವ್. ಏನಾಗಿಲ್ಲ ಗುರು, ಏನೂ ಆಗಿಲ್ಲ. ಎಲ್ಲ ಆರಾಮಾಗೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಓಕೆನಾ, ಏನಾಗಿಲ್ಲ. ಗಾಡ್ 62 ಕೊಡ್ತಾನಂತೆ, ಜಸ್ಟ್ ಮಿಸ್ಸು. ಅದೇನಾದರೂ ಸ್ಪೀಡರ್ ಏನಾದರೂ ಇರಲಿಲ್ಲ ಅಂತಂದರೆ, ಟಾಯ್ಲೆಟ್ ಪೇಪರ್ ಪಕ್ಕ ಉಂಟಲ್ಲ 26, ಅದೇನಾದರೂ ನನ್ನ ಕೈಲಿ ಇರಲಿಲ್ಲ ಅಂದರೆ ಗೋವಿಂದ ಗುರು, ಇವಾಗೆಲ್ಲ ಮುಚ್ಚೆ ಹೋಗೋದು. ಸೊ ನನ್ನ ಕೈಲಿ 50 ರೂಪಾಯಿ ಕೊಟ್ಟು ಸೌಟ್ ಇಸ್ಕೊಂಡೆ ನಾನು. ನನಗಂತೂ ತಲೆ ಕೆಟ್ಟೋಯ್ತು. ಸೆಕೆಂಡಲ್ಲಿ ಮಿಸ್ ಆದೆ. ಸೊ ನನ್ನ ಕೈಲಿ 5 ರೂಪಾಯಿ ಊಟ ಇಸ್ಕೊಳ್ಳೋಣ, ಬೇಗ ಹಾಲು ಕೊಡ್ತಾನಂತೆ. ಸೊ ಅಂದರೆ ಅವನು ಡೈರಿ ಹಾಲು ಕೊಡ್ತಾನಂತೆ. ಸೊ 50 ರೂಪಾಯಿ ಕೊಟ್ಟು ಬ್ಯಾಗು ಎಲ್ಲ ತೊಗೊಂಡ್ವಿ, ಶಾಪಿಂಗ್ ಮಾಡಿದ್ವಿ ಎಲ್ಲ. ಸೊ ನನಗಂತೂ ತಲೆ ಕೆಟ್ಟೋಯ್ತು. ಸಡನ್ ಗಾರ್ಡ್ ಬಂದಿದ್ದು ನೋಡಿ, ನನಗೆ ಫುಲ್ ಗಾಬರಿ ಆಗೋಗ್ಬಿಟ್ಟೆ, ಏನು ಮಾಡೋದಂತ. ನಾನು ಟೈಮಿಂಗೇ ನೋಡಿಲ್ಲ, ಫುಲ್ ತೋಡ್ತಾನೆ ಇದ್ದೀನಿ. ಆ ಲಾಸ್ಟಿಗೆ ಟೈಮು ಅದು ಬೆಲ್ ಹೊಡ್ಕೊಂತಿದೆ. ಆಮೇಲೆ ನಂಗೆ ಗೊತ್ತಾಗಿದ್ದು ಸೆಕೆಂಡ್ ಅದೇನಾದರೂ ಇರಲಿಲ್ಲ ಅಂತಂದರೆ ನಾನು ಹೋದೆ ಅನ್ಕೊತಿದ್ದೆ ಗುರು, ಪಕ್ಕ ಹೋಗ್ತಿದ್ದೆ. ಅದು ಬಿಡಿ, ಅದೇನೋ ಬಚಾವಾದ್ವಿ. ಏನು ಇವನು ಮತ್ತೆ ಊಟ ತಿನ್ನಬೇಕು, ಇದು ಬೇರೆ ಓಪನೇ ಆಗ್ತಿಲ್ಲ ಗುರು ಪೆಟ್ಟಿಗೆ. ಏನು ಅದ್ರೊಳಗೆ ಏನಿದೆ ಪೆಟ್ಟಿಗೆ ಒಳಗೆ? ಓ ಮೈ ಗಾಡ್, ಪೆಟ್ಟಿಗೆ ಏನಿದೆ ಅಂತ ನಾನಂತೂ ಫುಲ್ ಎಕ್ಸೈಟ್ಮೆಂಟು. ಏನಿದೆ ಅಂತ ನನಗಂತೂ ಗೊತ್ತಿಲ್ಲ ಗೈಸ್, ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಗಾರ್ಡ್ ಮತ್ತೆ ಬಂದ. ಗಾಡಿಗೆ ಐಟಮ್ ಎಲ್ಲ ಕೊಟ್ಟೆ. ಅವ್ನು 35 ಟಿಶ್ಯೂ ಇದು ಕೊಡ್ತಾರಂತೆ, ಟಾಯ್ಲೆಟ್ ಪೇಪರು. ಕೊಡುಗುರು ಬೇಗ ಹೋಗು, ಹಟ್. ಇವನು 5 ರೂಪಾಯಿಗೆ ಬಿಂಗೋ ಇಸ್ಕೊಳ್ಳೋಣ. ಏನೋ ಬೇರೆ ಏನೂ ಇಲ್ಲ. ಸೊ ಗಾರ್ಡನ್ ಕರಿಯೋಣ, ಒಳಗೆ ಹೋಗೋಣ. ಲೆಟ್ಸ್ ಗೋ ಗೈಸ್, ಅಂಡರ್ಗೆ ಹೋಗೋಣ. ಸೊ ಪಟ ಇವಾಗ ಪೆಟ್ಟಿಗೆ ತೆಗಿಲೇಬೇಕು. ಓಕೆನಾ ಗೈಸ್? ಸೊ ಇವಾಗ ಸ್ಪೂನ್ ತಗೊಂಡೆ ಹೋಗ್ತಿದ್ದೀನಿ ನಾನು. ಇದನ್ನು ಫುಲ್ಲು ತೆಗಿಲೇಬೇಕು. ಓಕೆನಾ? ಸೊ ಆಪ್ಷನ್ ಬಂತು ಅಂತ ಕಾಣುತ್ತೆ. ಇಲ್ಲ ಆಪ್ಷನ್ ಬಂದಿಲ್ಲ, ತೆಗಿಯೋಕ್ಕಾಗ್ತಿಲ್ಲ. ಇಲ್ಲ ಗುರು, ಏನು ಇದು ಲಾಕ್ ಆಗಿದೆ. ಏನೋ ಮಣ್ಣು ತೆಗಿಬೇಕು, ಫುಲ್ಲು ಮಣ್ಣು ತೆಗಿಬೇಕು ಇದಕ್ಕೆ. ಇದೇನೋ ಕ್ಯಾಂಡಲ್ ಇಡೋದೆಲ್ಲ ಸಿಗ್ತಾಯಿದೆ, ಹಳೆ ಕಾಲದ್ದು. ಎಲ್ಲ ಕಡೆ ಫುಲ್ ಸೈಡಿಗೆಲ್ಲ ಗೀತಾ ಇದ್ದೀನಿ. ಈ ಪೆಟ್ಟಿಗೆ ಮತ್ತೆ ಓಪನ್ ಆಗ್ತಿಲ್ಲ. ಈ ಸೈಡಿಂದ ಫುಲ್ ಅಗೀತೀನಿ ನಾನು. ಅಗಿ ಫುಲ್ ಅಗಿ ಗುರು, ಅಗಿ ಫುಲ್ ಅಗಿ. ಐಟಮ್ಗಳೆಲ್ಲ ನಿಧಾನಕ್ಕೆ ಸಿಗ್ತಾಯಿದೆ, ಹಾಗೇನೆ ಐಟಮ್ಗಳು ಸಿಗ್ತಾಯಿದೆ. ಸೊ ಇವಾಗ ಓಪನ್ ಆಗುತ್ತಾ? ನಿಲ್ಲಿ ಸ್ವಲ್ಪ ಬಿಡಿಸೋಣ. ಇವಾಗ ಓಪನ್ ಆಗುತ್ತಾ? ಅಲ್ಲೊಂಚೂರು ಬಿಟ್ಟಿತ್ತು. ಇವಾಗ ಓಪನ್ ಆಗುತ್ತೆ ಗೈಸ್, ಓಪನ್ ಆಗ್ತಿದೆ. ಶವ ಏನಿರಲಿಲ್ಲ, ಇದು ಐಟಮ್ಗಳು ಸಿಕ್ಕಿದೆ.
ಬೀಗದ ಕೀ ಅಂತೆ, ಅದಂತೆ ಇದಂತೆ, ಪರ್ಸ್ ಅಂತೆ, ವಾಲೆಟ್ ಅಂತೆ. ಅದರೊಳಗೆ ಡೆಡ್ ಬಾಡಿ ಇತ್ತು, ಆದರೆ ಅದ್ರ ಮೂಳೆ 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 ಆಗಿತ್ತು. ಡೆಡ್ ಬಾಡಿ 100% ಅದರೊಳಗಿತ್ತು ಆಯಿತಾ. ಅದಾದರೆ ಮೂಳೆ ಮೂಳೆ ನೋಡಿದ್ರಲ್ಲ ನೀವೇ. ಬ್ಯಾಗ್ ಫುಲ್ ಆಯಿತು, 10% ಆಯಿತು ಗುರು. ಓಕೆನಾ. ಸೊ ಇವಾಗ ಗಾಡಿ ಬರ್ತಾನೆ, ಸುಮ್ಮನೆ ರಿಸ್ಕ್ ತಗೊಳೋದು ಬೇಡ. ಕೆಳಗೋಗಿ ಮಣ್ಣೆಲ್ಲ ಟಾಯ್ಲೆಟಿಗೆ ಹಾಕೋಣ ಬೇಗ ಗುರು. ಯಾರು ಗುರು ನಿಧಾನ ಮಾಡ್ತಾನಲ್ಲ, ಒಂದೇ ಸೆಕೆಂಡು. ವಾ ಮೈ ಗಾಡ್, ಒಂದೇ ಸೆಕೆಂಡಲ್ಲಿ ಒಂದು ಸೆಕೆಂಡಲ್ಲಿ ಮಿಸ್ ಆಗ್ತಾಯಿದ್ದೀನಿ ಮೊದಲಿನ ಒಂದೇ ಒಂದು ಸೆಕೆಂಡಲ್ಲಿ. ಓಕೆನಾ. ಗಾಡಿ ಬಂದ, ಫೈನಲಿ ಹೋದ. ನನಗಂತೂ ತಲೆ ಕೆಟ್ಟು ಹೋಗ್ತಿದೆ, ಏನು ಮಾಡಲಿ ಅನ್ನೋದು. ನನಗೆ ತಲೆ ಬಿಸಿ ಫುಲ್ಲು. ಏನು ಮಾಡಲಿ ಏನು ಬಿಡಲಿ ಅಂತ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಕೊಡು ಬೇಗ ಗುರು. ತಂದೋದ್ನಾ 91 ಕೊಟ್ಟ, ಪರವಾಗಿಲ್ಲ. 100 ಅಂತದಕ್ಕೆ, ಇದಕ್ಕೆ 5 ಒಂದು ಕೈಲಿ ಊಟ ಇಸ್ಕೊಳ್ಳೋಣ. ಸೊ ಇವಾಗ 100 ಮಾಡಿ ಒಂದು ಕೈಲಿ ಶವಲ್ ಇಸ್ಕೋಬೇಕು ಏನಾದರೂ ಮಾಡಿ. ಸೊ 50 ಅಂತೆ ತಗೊಳ್ಳೋಣ ಡಂಬಲ್ಸ್. HP ರೈಸ್ ಆಗುತ್ತೆ ದಿನ, HP ತುಂಬ ಜಾಸ್ತಿ ಆಗುತ್ತೆ. ಬನ್ನಿ ಹೋಗೋಣ. ನಾವು ಮೊದಲಿಂದನೂ ನೋಡ್ತಾ ಇದ್ದೀನಿ, ಸೆಕೆಂಡಲ್ಲಿ ಮಿಸ್ ಆಗ್ತಾಯಿದ್ದೀನಿ. ಓಕೆನಾ. ಇವಾಗ ನಾವು ಗುಂಡಿ ಒಳಗೆ ಪಾಸ್ ಮಾಡಿ ಇದು ಮಾಡಿದ್ವಿ. ಸೊ ಇವಾಗ ಅವನು ಊಟ ಖಾಲಿ ಆಗೋಯ್ತು. ಸೊ ಕತ್ಲಾಗಿದೆ, ಮಲ್ಕೋಬೇಕು. ಬೀಳ್ತಾವನೆ ಅವನು, ಕತ್ಲಾಗನ. ಅವನು ಗಾಡಿ ಬರಲ್ಲ. ಏನು ಬೇಜಾನು ಊಟ ಇರಬೇಕಾಗಿತ್ತಾ, ಬೇಜಾನು ಊಟ ಇರಬೇಕು, ಮುಖ ಬಿಡಬೇಕು. ತೋಡಿ ರಾತ್ರೆಲ್ಲ ತೋಡ್ಬೋದು, ಗಾಡಿ ಬರಲ್ಲ ಹೇಗಿದ್ರು ಆಯಿತಾ. ಟೈಮಿಂಗ್ಸ್ ಅನ್ಲಿಮಿಟೆಡು, ರಾತ್ರೆಲ್ಲ ತೋಡ್ಬೋದು. ಮಾತ್ರ ಎಸ್ಕೇಪೇ ಆಗೋಗುತ್ತೆ, 100% ಎಸ್ಕೇಪ್ ಆಗುತ್ತೆ. ಆರಾಮಾಗಿ ತೋಡ್ಬೋದು. ಇದನ್ನು ಟಾಯ್ಲೆಟಿಗೆ ಹಾಕಿ ಮಲ್ಕೊಬಿಡೋಣ ಆಯಿತಾ. ಟಾಯ್ಲೆಟಿಗೆ ಹಾಕಿ ಮಲ್ಕೊಳ್ಳೋಣ. ಸೊ ಎಲ್ಲ ಮಲ್ಕೊಂಡಿದ್ದಾರಲ್ಲ, ಹಾಂ ಮಗೋಣ. ಗುರು ಬಿಡಿ, ಎಲ್ಲ ಮುಗೀತು ಬಿಡಿ. ಸ್ಪೂನ್ ಹಿಡ್ಕೊಂಡು ಮಂಗಿದ್ದೆ, ಮುಗೀತು ಕತೆ, ಎಲ್ಲ ಮುಗೀತು. ಹೋಗಿ ಏನೂ ಮಾಡಿಲ್ಲ ಗುರು. ನಾನು ಏನು ಹೆದ್ರಬಿಟ್ಟೆ, ಏನು ಗಾಡಿ ಏನಾದರೂ ಮಾಡಿರ್ತಾನೆ ಅಂತ. ಸೊ ಸ್ಪೂನ್ ಕಿತ್ತಿಟ್ಕೊಬಿಟ್ಟು ಊಟ ಕೊಡೋಕೆ ಬರ್ತಾರಲ್ಲ, ಆವಾಗ ಏನಾದರೂ ಮಾಡಿರ್ತಾರೆ ಅಂದ್ಕೊಂಡೆ. ಏನೂ ಮಾಡಿಲ್ಲ ಹೆಣ್ಣು ಪುಣ್ಯಕ್ಕೆ. ಸೊ ಇವಾಗ ಏನೋ ಮಾಡಿಲ್ಲ. ಓಕೆನಾ ಗಾಡು. ಥ್ಯಾಂಕ್ ಯು ಗಾಡು, ಏನೋ ಮಾಡ್ದಿದ್ದಕ್ಕೆ. ಇವನು ಊಟ ಕೊಡೋಕೆ ಬರ್ತಾನಲ್ಲ, ಅವಾಗ ನಾವು ಏನಾದರೂ ಗುಂಡಿ ನೋಡ್ಬಿಟ್ಟು ಮುಚ್ಚಿದ ಅಂತ ನಾನು ಮಿಸ್ ಆಗಿ ಸ್ಲೀಪ್ ಕೊಡೋ ಟೈಮಲ್ಲಿ ಸ್ಪೂನ್ ಹಿಡ್ಕೊಬಿಟ್ಟು ಮಲ್ಕೊಂಡೆ. ತಲೆ ಕೆಟ್ಟೋಯ್ತು. ಏನು ಗುರು, ಬಾ ಗುರು ಇಲ್ಲಿ ಇವತ್ತಿನ ಟಾಯ್ಲೆಟ್ ಪೇಪರ್ ಕೊಡು. ನೀನು ಎವ್ರಿಥಿಂಗ್ ಓಕೆ ಬಿಟ್ಟು ಬೇರೆ ಏನಾದರೂ ಅನ್ನೋ ಗುರು. ಎವ್ರಿಥಿಂಗ್ ಓಕೆ ಇಲ್ಲ ನನಗೆ, ನಾನು ಹೊರಗೆ ಹೋಗಕ್ಕೆ ಬಿಡು. 101 ಹಾಕಿದೆ, ಕೊಡು ಗುರು ಶವಲ್. ಹೊಸ ಶವಲ್ ತೊಗೊಂಡಿದ್ದೀವಿ ನಾವು. ಇವಾಗ ಚಿಂದಿಯಾಗಿ ತೋಡ್ಬೋದು, ಮಾತ್ರ ಅಕ್ಕರೆ ಹೆಜ್ಜಿ ತೋಡ್ಬೋದು ಅಂದ್ಕೊಳ್ಳಿ. ಇವತ್ತೇನೋ ಲೆಟರ್ ಇಟ್ಟವ್ರೆ. ಏನು ಲೆಟರ್ ಅದು? ಅದೇನೋ ಅಬೌಟ್ ಏನೋ ಹಾಕೋರೆ ಬಿಡಿ, ಅದು ಓದೋಕ್ಕಾಗ್ತಿಲ್ಲ ನನ್ನ ಕೈಲಿ. ಅದು ನಾನು ವಿಡಿಯೋ ಅಂದರೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಹಾಗಾಗಿ ವಿಡಿಯೋನ ಪಾಸ್ ಮಾಡೋಂಗೂ ಇಲ್ಲ, ಏನೂ ಮಾಡೋಂಗಿಲ್ಲ. ಅದ್ರ ತನ್ನಷ್ಟಕ್ಕೆ ತನ್ನಾಗಿ ಹೋಗ್ತಿದೆ. ಇವಾಗ ನಾನು ನಿಮಗೆ ಅಲ್ಲೇನೋ ಬಂತು. ನಿಲ್ಲಿ ಗುರು, ಇದೇನೋ ಆಗ್ತಾಯಿದೆ. ಇದೇನೋ ಸಿಕ್ಕಿದೆ, ಇಷ್ಟೊಂದೇನೋ ಸಿಕ್ಕಿದೆ. ಓಕೆನಾ, ಇದೇನೋ ಸಿಕ್ತಿದೆ. ಓಕೆನಾ, ಅದೇನೋ ಗೋಡೆ ಥರ ಇದೆ. ಆದರೆ ಇವನು ನೋಡಿದರೆ ಊಟ ಖಾಲಿ. ಮುಚ್ಚಬೇಕು. ಸೊ ಇದನ್ನು ಮುಚ್ಚು ಗುರು, ಮ್ಯಾಟ್ ಮುಚ್ಚು ಬೇಗ ಗುರು, ಮ್ಯಾಟ್ ಮುಚ್ಚು. ಬೇಗ ಕ್ಲೀನ್ ಮಾಡು. ಅಲ್ಲೇನೋ ಸಿಕ್ಕಿತ್ತು ಆಯಿತಾ, ಗೋಡೆ ಥರ ಅಲ್ಲೇನೋ ಬಂದಿತ್ತು. ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತೆ. ಸೊ ತುಂಬ ಲಾಂಗ್ ಆಯಿತು ಈ ವಿಡಿಯೋ, 20 ನಿಮಿಷದ ಹತ್ರ ಆಯಿತು. ಅದಕ್ಕೆ ಗಾರ್ಡನ್ ಕರೆದ್ಬಿಟ್ಟು ಕೊಟ್ಬಿಟ್ಟು ಎಂಡ್ ಮಾಡೋಣ ವಿಡಿಯೋನ.
ಓ ಬಾ ಗುರು, ನಿನಗೆಲ್ಲ ಎವ್ರಿಥಿಂಗ್ ಓಕೆ ಇಲ್ಲ ಗುರು, ಎಷ್ಟೊತ್ತಿಗೆ ಸುಮ್ಮನೆ ಇವಾಗ ಏನು ಮಾಡೋಣ ಅಂದರೆ ಊಟ ಮಾಡಿ ಇವನನ್ನು ವಿಡಿಯೋನ ಫಸ್ಟು ಊಟ ತಗೊಂಡು ಫಿಲ್ ಅಪ್ ಮಾಡಿಸಿ ವಿಡಿಯೋನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಗೋಡೆನ ಹೊಡಿಯೋಕ್ಕಾಗುತ್ತೋ ಇಲ್ವೋ ಅನ್ನೋದನ್ನ ನೋಡಿ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಸ್ಕೇಪ್ ಆಗುತ್ತೋ ಇಲ್ವೋ ಅನ್ನೋದನ್ನ ಮಾಡಿ ನೋಡೋಣ. ಸೊ ಇವತ್ತಿಗೆ ನಾವು ಇಷ್ಟನ್ನ ತೋಡಿದ್ದೀವಿ, ನೀವು ನೋಡ್ತಾ ಇದ್ದೀರಲ್ಲ, ಇಷ್ಟು ಗುಂಡಿ ತೋಡಿದ್ದೀವಿ. ಅಲ್ಲೇನೋ ಗೋಡೆ ಅಡ್ಡ ಬಂತು. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಡಿಯೋಕ್ಕಾಗುತ್ತೋ ಇಲ್ಲೋ ಅಂತ ನೋಡಿಬಿಟ್ಟು ಎಸ್ಕೇಪ್ ಮುಂದಿನ ವಿಡಿಯೋದಲ್ಲಿ ಆದರೆ ಮಾಡೋಣ. ಸೊ ಮ್ಯಾಟ್ ಕ್ಲೋಸ್ ಮಾಡಿ ಗಾಡೆಲ್ಲ ಆಗಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಮುಂದಿನ ಪಾರ್ಟ್ ಬೇಕಾ ಬೇಡವಾ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇವತ್ತಿನ ವಿಡಿಯೋ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.